ಅಂತ ಹೇಳಿದ ಹಾಗೆ ಒಂದು ಹುಟ್ಟುಹಬ್ಬದ ದಿನ, ಇದನ್ನು ಒಂದು ಅಂತಹ ನೀಡಿ ಅಥವಾ ಅವಶ್ಯಕತೆ ಇರುವವರಿಗೆ ಕೊಡುವಂತದ್ದು, ಸಮರ್ಪಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ಯೋಗ ಬೇಕು ಅಂತ ಹೇಳ್ತಾರೆ. ಅವರಿಗೆ ಸೇವೆ ಮಾಡಬೇಕೆಂಬ ಧ್ಯೇಯವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನ ವಿಜಯ ಸಾಮ್ರಾಟ್ ಚಾರಿಟೇಬಲ್ ಟ್ರಸ್ಟ್ ಅನ್ನು ನಾವು ಸ್ಥಾಪನೆಯನ್ನು ಮಾಡಿದ್ದೇವೆ. ವಿಜಯ ಸಾಮ್ರಾಟ್ ಸಂಘ ಎಂಕ್ ಹುಷಾರಿದ್ದ ಕಾರಣಕ್ಕೆ ಎಂಕ್ ಸಹಜ ಆರು ಇಲ್ಲು ಕಟ್ಟಕ್ಕೆ ಕೊಡ್ತೇವೆ. ಪವನ್ ಕುಮಾರ್ಲ ಮಾತ್ರ ಆರು ದೇವರ ವತ್ತಿಲಕ್ಕೆ ಎಂಕ್ ಹುಷಾರಿದ್ದ ಕಾರಣ ಇಲ್ಲು ಕಟ್ಟಕ್ಕೆ ಕೊಡ್ತೇವೆ. ವೀಕ್ಷಕರೇ ನಮಸ್ಕಾರ. ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವಂತ ಒಂದು ಮಾತಿದೆ. ಉದ್ಯಮಿ ಸಹಜರೈ ಬಳಜ ಅವರ ನೇತೃತ್ವದ ವಿಜಯ ಸಾಮ್ರಾಟ್ ಟ್ರಸ್ಟ್ ಇವತ್ತು ಪುತ್ತೂರಿನ ಬಪ್ಪಳಿಗೆಯಲ್ಲಿ ತನ್ನ 4ನೇ ಮನೆಯನ್ನು ಸಮಾಜದಲ್ಲಿ ಅಶಕ್ತರಾಗಿರುವ ಒಂದು ಕುಟುಂಬಕ್ಕೆ ಹಸ್ತಾಂತರ ಮಾಡ್ತಾ ಇದೆ. ಈ ಒಂದು ವಿಡಿಯೋದಲ್ಲಿ ಆ ಒಂದು ಮನೆಯ ಹಸ್ತಾಂತರದ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡು ಬಹಳ ಒಂದು ಸಂತೋಷದ ದಿನ. ಯಾಕಂತ ಹೇಳಿದ್ರೆ ಕಳೆದ 30 ದಿನದ ಹಿಂದೆ ಈ ಒಂದು ಬಲ್ನಾಡು ಗ್ರಾಮದ ವ್ಯಾಪ್ತಿಯಲ್ಲಿ ಬಹಳ ಸಂಕಷ್ಟಕರ ಪರಿಸ್ಥಿತಿಯಲ್ಲಿರುವಂತಹ ಅಶೋಕ್ ಹಾಗೂ ಅವರ ಕುಟುಂಬಸ್ಥರ ಒಂದು ಸಂಕಷ್ಟವನ್ನ ಮನಗಂಡು ನಮ್ಮ ಪವನ್ ಅವರು ಹಾಗೂ ಇತರರೆಲ್ಲ ಈ ಒಂದು ಮನೆಗೆ ಭೇಟಿ ನೀಡಿ ಇವರ ಸಂಕಷ್ಟವನ್ನ ನಮ್ಮ ಸಹಜರೇ ಅವರಲ್ಲಿ ಹೇಳುವಾಗ ನಾವೆಲ್ಲ ತಂಡವಾಗಿ ಬಂದು ಈ ಮನೆಯನ್ನ ಸಂಪರ್ಕಿಸಿ ಇವರ ಸಂಕಷ್ಟಗಳನ್ನು ನೋಡಿ ಕೇವಲ 30 ದಿವಸಗಳಲ್ಲಿ, ಇದು ಈಗ ಯಾವ ನಾವು ಮನೆ ನೋಡ್ತಾ ಇದ್ದೀವಿ ಆ ರೀತಿ ಇರಲಿಲ್ಲ. ಇದಕ್ಕೆ ನಾವೊಂದು ಎಲ್ಲರೂ ಸೇರಿಕೊಂಡು RCC ಮಾಡ್ಬೇಕಂತ ಹೇಳುವಂತ ಯೋಚನೆ ಇತ್ತು. ಆದ್ರೂ ಇವರ ಸಂಕಷ್ಟ ಮತ್ತೆ ಅತಿ ಶೀಘ್ರ ಆಗ್ಬೇಕಂತ ಹೇಳುವಂತ ನಿಟ್ಟಿನಲ್ಲಿ ತುರ್ತಾಗಿ ಒಂದು 30 ದಿವಸದಲ್ಲಿ ಆದಂತೂ ಈ ವ್ಯವಸ್ಥೆ, ಈ ಒಂದು ವ್ಯವಸ್ಥೆಯ ಎಲ್ಲ ಮುಂದಾಳತ್ವವನ್ನು ತಗೊಂಡಿರುವವರು ನಮ್ಮ ಯುವ ನಾಯಕರಾಗಿರುವಂತಹ ಸರಳ ಸಜ್ಜನಿಕೆಯ ಸಹಜರೇ ಅವರು. ಅವರ ಮುತುವರ್ಜಿಯಲ್ಲಿ ಈ ಒಂದು ಮನೆ ಇವತ್ತು ಸಹಕಾರಗೊಂಡಿದೆ. ನಮ್ಮ ದೇಶದ ಪ್ರಧಾನಿಗಳು ಹೇಳುವ ಹಾಗೆ ರೋಟಿ ಕಪಡಾ ಅವ್ರ ಮಕಾನ್. ಈ ದೇಶದ ಸಾಮಾನ್ಯ ಜನಕ್ಕೂ ಕೂಡ ಈ 3 ಅವಶ್ಯಕತೆಗಳು ಯಾವಾಗ ಪೂರ್ತಿ ಆಗ್ತದೋ ಆಗ ಆ ದೇಶ ಅಭಿವೃದ್ಧಿ ಹೊಂದಿದ ದೇಶ ಅನ್ನುವಂಥದ್ದನ್ನು ಹೇಳ್ಬೋದು ಅಂತ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಇಲ್ಲಿ ಯಾರಿಗೆ ಅನಿವಾರ್ಯವಾಗಿ ಇವತ್ತು ಬೇರೆ ಬೇರೆ ಕಾರಣಗಳಿಂದ, ಅದು ಅಭಾವಗ್ರಸ್ತರಿಂದ ಅಥವಾ ಪೀಡಿತರಿಗೆ ಅಥವಾ ವಂಚಿತರಿಗೆ ಬೇರೆ ಬೇರೆ ಕಾರಣಗಳಿಂದ ಇದರಲ್ಲಿ ಕೊರತೆ ಆದಾಗ ಬಹುಶಃ ಇಡೀ ಹಿಂದೂ ಸಮಾಜ ಇದಕ್ಕೆ ಒಟ್ಟಾಗಿ ಸೇರಿ ಸ್ಪಂದಿಸುವಂಥದ್ದು ಬಹುಶಃ ನಮ್ಮ ಸ್ವಭಾವದಲ್ಲಿ ಬಂದಿರತಕ್ಕಂಥದ್ದು. ಅದರಲ್ಲಿ ಯೋಗ ಅಂತ ಹೇಳಿದ ಹಾಗೆ ಒಂದು ಹುಟ್ಟುಹಬ್ಬದ ದಿನ, ಇದನ್ನು ಒಂದು ಅಂತಹ ನೀಡಿ ಅಥವಾ ಅವಶ್ಯಕತೆ ಇರುವವರಿಗೆ ಕೊಡುವಂಥದ್ದು, ಸಮರ್ಪಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ಯೋಗ ಬೇಕು ಅಂತ ಹೇಳ್ತೇವೆ. ಅಂತಹ ಯೋಗ ಬಹುಶಃ ಸಹಜರೈಗಳಿಗೆ ಮತ್ತು ಅವರ ಇಡೀ ತಂಡ ವಿಜಯ ಸಾಮ್ರಾಟ್ ಟ್ರಸ್ಟ್ ಇವರಿಗೆ ಬಹುಶಃ ಇವತ್ತು ಬಂದು ಒದಗಿದೆ. ಆ ಹಿನ್ನೆಲೆಯಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅದನ್ನು ತಕ್ಷಣದಲ್ಲಿ, ಈಗ ಉಮೇಶ್ ಹೇಳಿದ ಹಾಗೆ 30 ದಿನದಲ್ಲಿ ಅದನ್ನೊಂದು ಸಿದ್ಧಪಡಿಸಿ ಕೊಡುವಂಥದ್ದಕ್ಕೆ ಒಂದು ದೊಡ್ಡ ಇಚ್ಛಾಶಕ್ತಿ ಬೇಕು. ಬಹುಶಃ ಯಾವಾಗ ಈ ಇಚ್ಛಾಶಕ್ತಿ ಇರ್ತದೋ ಆಗ ಭಗವಂತನ ಆಶೀರ್ವಾದ ಕೂಡ ಇದೆ ಅಂತ ಹೇಳೋದಕ್ಕೆ ಇದೊಂದು ಸಾಕ್ಷಿ ಅಂತ ಅನಿಸ್ತದೆ. ಬಹುಶಃ ನಮ್ದು ಕೂಡ ಯೋಗ ಇದರಲ್ಲಿ ಒಂದು ಭಾಗಿಯಾಗ್ಲಿಕ್ಕೆ ನಮಗೆ ಕೂಡ ಒಂದು ಯೋಗ ಸಿಕ್ಕಿದೆ. ಬಹುಶಃ ವಿಜಯ ಸಾಮ್ರಾಟ್ ಸಂಸ್ಥೆಯ ಬಗ್ಗೆ ಹೇಳಬೇಕಿದ್ರೆ 2020ರಲ್ಲಿ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಈ ಸಂಸ್ಥೆ ಹುಟ್ಟಿ ಹಾಕಿ ಇವತ್ತು ನಿರಂತರವಾಗಿ 6 ವರ್ಷಗಳ ಕಾಲ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡು ಬಂದಿದೆ. ನಾವು ಕೋವಿಡ್ ಅಂತ ಸಮಯದಲ್ಲಿ ಬಹುಶಃ ಬಡವರಿಗೆ ಸೇವೆ ಮಾಡಬೇಕೆಂಬ ಧ್ಯೇಯವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನ ವಿಜಯ ಸಾಮ್ರಾಟ್ ಚಾರಿಟೇಬಲ್ ಟ್ರಸ್ಟ್ ಅನ್ನು ನಾವು ಸ್ಥಾಪನೆಯನ್ನು ಮಾಡಿದ್ದೇವೆ. ಕಳೆದ 4 ವರ್ಷದಿಂದ ವರ್ಷಕ್ಕೆ ಒಂದು ಬಡವರಿಗೆ, ಯಾರೆಲ್ಲ ತುಂಬಾ ಮನೆ ಇಲ್ಲದಂತಹ ಆ ಒಂದು ವ್ಯವಸ್ಥೆಯಲ್ಲಿದ್ದಾರೆ, ವರ್ಷಕ್ಕೆ ಒಂದು ಮನೆಯನ್ನು ಕಟ್ಟಿಕೊಡಿಸುವಂತ ಯೋಜನೆಯನ್ನ ನಾವು ವಿಜಯ ಸಾಮ್ರಾಟ್ ಸಂಸ್ಥೆ ಹಮ್ಮಿಕೊಂಡಿದೆ. ಹಾಗಾಗಿ ನಿರಂತರ 4 ವರ್ಷದಿಂದ ನಾವು ವರ್ಷಕ್ಕೆ ಒಂದು ಮನೆ ಕಟ್ಟಿಸಿಕೊಡುವಂತ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಿದ್ದೇವೆ. ಬಹುಶಃ ಇಲ್ಲಿಯ ಸ್ಥಳೀಯರ ಬೇಡಿಕೆಯಿಂದ 1.5 ತಿಂಗಳ ಹಿಂದೆ ನಮಗೆ ಇಲ್ಲಿಯ ವಾಸ್ತವ್ಯವನ್ನ ನಾವು ನೋಡಿದೆವು. ಬಹುಶಃ ಇಲ್ಲಿಯ ಯಜಮಾನರಿಗೆ ಯಾವ ರೀತಿಯ ಕೆಲಸ ಕಾರ್ಯವನ್ನು ಮಾಡುವಂತಹ ಅವರ ಹತ್ರ ಶಕ್ತಿ ಇಲ್ಲ. ಬಹುಶಃ ಅವರ ಕುಟುಂಬದವರು ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು, ಈ ಕುಟುಂಬವನ್ನ ಸಾಗಿಸಬೇಕಿದ್ರೆ ತುಂಬಾ ಕಷ್ಟ ಇದೆ. ಅಂತೂ ಆ ಮನೆಯನ್ನು ನೋಡುವಾಗ ನಾವು
ಹೇಗಾದ್ರೂ ಮಾಡಿ ನಮ್ಮ ಸಂಸ್ಥೆಯ ಓರ್ವ ಸದಸ್ಯರಾಗಿರ್ತಕ್ಕಂಥ ಶಂಕರ್ ಭಟ್ರ ಹತ್ರ ಹೇಳಿದೆವು. 1.5 ತಿಂಗಳಲ್ಲಿ ತಾವು ಹೇಗಾದ್ರೂ ಮಾಡಿ ಈ ಒಂದು ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಡ್ಬೇಕೆಂಬ ಯೋಚನೆಯನ್ನ ಮಾಡಿದೆವು. ಅವರು ಮತ್ತೆ ಪವನ್ ಶೆಟ್ಟಿ ಅವರು ಒಟ್ಟಿಗೆ ಸೇರಿಕೊಂಡು ಇದನ್ನು ಕೇವಲ 30-35 ದಿವಸದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿ ಇವತ್ತು ಒಳ್ಳೆ ರೀತಿಯಲ್ಲಿ ನಾವು ಮನೆಯನ್ನ ಹಸ್ತಾಂತರ ಮಾಡುವಂತಹ ಕಾರ್ಯಕ್ರಮವನ್ನ ಮಾಡಿದೆವು. ನಮ್ಮ ಕುಟುಂಬದ ರೀತಿಯಲ್ಲಿ ನಾವು, ಯಾಕೆಂದ್ರೆ ಅರಮನೆ ಕಟ್ಟಿಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಹಾಗಾದ್ರೆ ಅವರಿಗೆ ಯೋಗ್ಯವಾಗಿ ವಾಸ್ತವ ಆಗುವಂತಹ ಒಂದು ಮನೆಯನ್ನ ನಾವು ಇವತ್ತೊಂದು 6 ಲಕ್ಷ ಬಜೆಟ್ನಲ್ಲಿ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದೇವೆ. ವಿಜಯಸಂದ್ರ ಸಂಸ್ಥೆ ಇವತ್ತು ನಮ್ಮಲ್ಲಿ ಒಂದು 200 ಜನ ಯುವಕರ ತಂಡ ಇದೆ. ಎಲ್ಲಿ ಕೂಡ ಹೊರಗಡೆ ಯಾರ ಹತ್ರ ಕೂಡ ದಾನಿಗಳಿಂದ ಸಹಾಯ ಪಡದೆ ನಾವೇ ಸಂಸ್ಥೆಯ ಸದಸ್ಯರು ಎಲ್ಲರೂ ಸೇರಿಕೊಂಡು ಎಲ್ಲರೂ ಕೂಡ ಅವರವರ ಶಕ್ತಿ ಅನುಸಾರ ಇದಕ್ಕೆ ಕೈ ಜೋಡಿಸಿ ಈ ಒಂದು ನೂತನ ಮನೆಯನ್ನ ನಾವು ಮಾಡಿದ್ದೇವೆ. ಈ ರೀತಿಯ ಕಾರ್ಯಕ್ರಮಗಳು, ಯಾಕಂತ ಹೇಳಿದ್ರೆ ಇಂಥ ಒಂದು ಬಡತನವನ್ನು ನೀಗಿಸಬೇಕಿದ್ರೆ ಇವತ್ತು ಗ್ರಾಮಗಳಲ್ಲಿ ಯುವಕ ಮಂಡಲ, ಸ್ಪೋರ್ಟ್ಸ್ ಕ್ಲಬ್ ಅನೇಕ ಟ್ರಸ್ಟ್ಗಳಿವೆ. ಬಹುಶಃ ಒಂದೊಂದು ಗ್ರಾಮಗಳಲ್ಲಿ ಈ ಟ್ರಸ್ಟ್ ಒಂದೊಂದು ಬಡವರಿಗೆ ಮನೆ ಕೊಟ್ಟರೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಬಡತನವನ್ನ ನೀಗಿಸುವಂತ ಕೆಲಸ ಕಾರ್ಯಗಳು. ವಿಜಯ ಸಾಮ್ರಾಟ್ರ ಸಂಘ ಎಂಕು ಹುಷಾರಿದ್ದಿನ ಕಾರಣಕ್ಕೆ ಎಂಕ್ ಸಹಜ್ ರೈ ಆರು ಇಲ್ಲು ಕಟ್ಟಕ್ಕೆ ಕೊಡ್ತೇವೆ. ಪವನ್ ಕುಮಾರ್ಲ ಮಾತ್ರ ಆರು ದೇವರ ಬತ್ತಿಲಕ್ಕೆ ಎಂಕ್ ಹುಷಾರಿನ ಕಾರಣ ಇಲ್ಲು ಕಟ್ಟದ್ ಕೊಡ್ತೇವೆ. ದೇವರಿಲಕ ಬತ್ತೇರಿ ಎಂಕ್ ಇಲ್ಲು ಕಟ್ಟದ್ ಕೊಡ್ತೇವೆ ಸಹಜ್ ರೈ. ಮತ್ತೆ ಸೋಕಾತಂದ್ರೆ ಸೋಕ್ ಮಂದಿ ಕೊಡ್ತೇವೆ. ಖುಷಿಯನ್ನು ಅರೆ ದೇವರನ್ನ ಮಾಡತ್ತೆ ಆರೆ ಎಂಕನ್ನ ಏನ ಊರ್ ದಾಖಲಿತ್ತೇವೆ. ಮತ್ತ ಜನನ್ನೇ ರವಿಯನ್ನೇ ಇತ್ತೇವೆ ಊರ್ ದಾಖಲ ಅಂಚಾಕ್ಲು ಏನ ಪರಿಚಯಿಸುದು ಅದ್ರ ಕಾಂಟ್ಯಾಕ್ಟ್ ಮಾಡ್ತೀರಿ. ಯಾರು ದೇವ್ರ ಬತ್ತಿಲಕ್ಕೆ ಎಂಕ ಮಂತದ ನೀರು ಕಟ್ಟದ್ ಕೊಡ್ತೀರಿ ಸಾಜ್ರಿ ಎಂಕ ಹುಷಾರಿ ಜನ ಇತ್ತೆ ಬೇಲೆ ಮಂಪರ ದುಂಬರ್ದತ್ತು ಎಂಕ ಇಂಚಿ ಪಾವನೆ ನೀರು ಏನು ತಿಂಗಳನ್ನು BP ರೇಸ್ ಆಯ್ನೆ. BP ರೇಸ್ ಅದು ಸೈಡ್ ಇಜ್ಜಲ್ಲ ವಿಜಯ ಸಾಮ್ರಾಟ್ ಸಂಘದ ರಾಜ್ಕುಮಾರ್ ರೈ ఒక ಪವನ್ ಕುಮಾರ್ ಮಂಡ ಅಪ್ಪಿ ಬತ್ತೇರಿ ಇಲ್ಲಡೆ ಅನಾರೋಗ್ಯ ಇಡ್ತೇವೆ ಯಜಮಾನ ಇಲ್ಲಡೆ ಬರ್ತದೆ ಹೆಲ್ಪ್ ಆಗ್ತೇವೆ ಪ್ರೀತಿ ಪೂರಕ.